ಅಂತ ಯಲ್ಲಪ್ಪ ಹೆಗಡೆ ಅವರು ಹೇಳಿದಾಗೆ ಜಾತಿ ಧರ್ಮ ತಮ್ಮ ಬಿಸ್ನೆಸ್ ಆಯ್ತು ತಮ್ಮ ವೇತನ ಭತ್ಯೆಗಳನ್ನ ಹೆಚ್ಚು ಮಾಡಲು ಚರ್ಚೆ ಮಾಡ್ತಾರ. ಈ ಯುವಕರ ಬಗ್ಗೆ ಉದ್ಯೋಗದ ಬಗ್ಗೆ ಯಾರು ಇವತ್ತಿನವರೆಗೂ ಕೂಡ ಮಾತಾಡ್ತಾ ಇರಲ್ಲ. ಇನ್ನೊಂದು ಕಳೆದ ಜನರು ವಿದ್ಯಾರ್ಥಿಗಳು ಕೂಡಿ ಅವ್ರ ವಿರುದ್ಧ ಹೋರಾಟ ಮಾಡಿ ನಮ್ ಟಿರ್ಕಿ ಅವ್ರು ಹೇಳ್ದಂಗ ಎಲ್ಲಾ 24 ಜನ MLA ಬದಲು ಮಾಡಬೇಕು. ಆ ಜಾಗದಾಗ ನಮ್ಮ ಯುವಕರು ಹೋಗಿ ಕುಂಡ್ರಬೇಕಂತ ಅಧ್ಯಕ್ಷ ನಾನು ಒತ್ತಾಯ ಮಾಡ್ತೀನಿ. ಮಾಡ್ಬೇಕು ಹೋರಾಟ ಮಾಡ್ಲಿಕ್ಕೆ ಏನೂ ಸಾಧ್ಯ ಆಗಿಲ್ಲ. ಆಗಿನ ಪೈಲೆ ಇಸ್ವಿ ಯಾಕೆ ಹೋರಾಟ ಅನ್ನೋದು ಅರ್ಥ ಪೈಲೆ ಹೇಳ್ತಾನೆ. ಆಗ ದೊಡ್ಡ ಇದ್ರವ್ರು ತಪಸ್ಸೆ ಕೊಂಡಿರ್ತಿದ್ರು. ತಪಸ್ಸು ಕೊಂಡಿದ್ಮೇಲೆ ಭಗವಂತ ತಾನ ಬರ್ಬೇಕಾಕೈತಿ. ತಪಸ್ಸು ಯಾಕೆ ಕೊಂಡಿರ್ತಾರ ಇದು ಹೋರಾಟ. ಇದ್ರ ಬಗ್ಗೆ ಯಾಕೆ ತಿಳಿಸ್ತೇನಪ್ಪ ಹಿಂದಿದ್ದು ಹೇಳ್ತಾನೆ. ಹೋರಾಟ ತಪಸ್ಸು ಕೂತಿಲ್ಲ ಅವ್ನು ಭಗವಂತ ಎಲ್ಲಿದ್ದಲ್ಲಿ ಬರಬೇಕು, ನ್ಯಾಯವಾದವಾಗಿ ಮಾತಾಡ್ಬೇಕು. ಮತಗಳನ್ನು ತಗೋಬೇಕಾದ್ರೆ ಇವತ್ತು ನಾನು ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತೇಳಿ ಅವ್ರು ಡಿಸೈಡ್ ಮಾಡಿಕೊಂಡು ಒಂದು MLA ಇರ್ಬೋದು, ಒಂದು MP ಇರ್ಬೋದು ಬರ್ತಾರ. ಇವತ್ತು ನಾವು ದುಡಿಯೋ ವರ್ಗ ನೇಕಾರರಿರ್ಬೋದು, ರೈತರಿರ್ಬೋದು, ಕಾರ್ಮಿಕರಿರ್ಬೋದು, ನಮ್ಮ ಪರಿಸ್ಥಿತಿ ಹೆಂಗಾಗೈತಂದ್ರೆ ನಮಗಿನ್ನೂ 18 ವಯಸ್ಸಾಗಿರಂಗಿಲ್ಲ. ಮನೆಯ ಜವಾಬ್ದಾರಿಯನ್ನು ತೊಗೊಂಡು ಕೆಲಸ ಮಾಡಾಕ ನಾವು ಕೆಲಸಕ್ಕೆ ತೊಡಕೊತೀವಿ. ಅವತ್ತು ನಾವು ದುಡಿದೇ ಇದ್ರೆ ನಮ್ಮ ಮನೆ ನಡೆಯಂಗಿಲ್ಲ. ಈ ಚಿಂತನೆ ಒಳಗೆ ನಾವಿರ್ತೀವಿ. ನಮ್ಮ ತಾಯಿ ತಂದೆಯರು ಕೂಡ ನಮಗೆ ಉನ್ನತ ಮಟ್ಟದ ಶಿಕ್ಷಣವನ್ನು ಕೊಡಕ್ಕೆ ಆಗ್ಲಾರ್ದ ನಮ್ಮನ್ನು ಉದ್ಯೋಗಕ್ಕೆ ತೊಡಗಿಸ್ತಾರ. ಆಗ ನಮಗೇನಾಗಿರ್ತಕ್ಕಂದ್ರೆ ಈ ರಾಜಕೀಯ ವ್ಯವಸ್ಥೆಯ ಪರಿಜ್ಞಾನ ಇರಂಗಿಲ್ಲ. ಅದನ್ನ ಇವತ್ತಿನ ಏನು 724 MLAಗಳಿರ್ಬೋದು, 500 ಚಿಲ್ಲರೆ ಸಂಸದರಿರ್ಬೋದು, ಅವರೆಲ್ಲರೂ ಕೂಡ ದುರುಪಯೋಗ ಮಾಡಿಕೊಂಡು ಇಲಾಖೆಯ ಅಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ಕೂಡ ಪುಸ್ತಕದೊಳಗೆ ಏನು ಓದಿರ್ತಾರ ಅವುಗಳನ್ನು ಇಟ್ಕೊಂಡು ನಮ್ಮ ಸಮಸ್ಯೆಗಳ ಬಗ್ಗೆ ಪರಿಜ್ಞಾನ ಇರದೇ ಇರುವಂತಹ ರಾಜಕೀಯ ಶಕ್ತಿಗಳ ಜೊತೆಗೆ ಕೂಡ್ಕೊಂಡು ಕಾನೂನುಗಳನ್ನು ರಚನೆ ಮಾಡ್ತಾರೆ. ಆ ಕಾನೂನಿನಿಂದ ಈ ರಾಜ್ಯದ ಪ್ರತಿಯೊಬ್ಬ ಕಟ್ಟ ಕಡೆಯ ನೇಕಾರ ಇರ್ಬೋದು, ಕಾರ್ಮಿಕ ಇರ್ಬೋದು, ರೈತ ಇರ್ಬೋದು, ಅವ್ರಿಗೆ ಎಲ್ಲರೂ ಕೂಡ ಸಾಕಷ್ಟು ಅನ್ಯಾಯ ಆಗತ್ತೆ. ನಾವು ಈ ಸದನದ ಮೂಲಕ ಏನು ಎಲ್ಲ ಯುವಕರಲ್ಲಿ ಹಿರಿಯರಲ್ಲಿ ಒತ್ತಾಯ ಮಾಡ್ತಾ ಇದೀವಿ ಅಂದ್ರೆ, ನಾವು ಕೆಲಸಕ್ಕೆ ಹೋಗ್ಬೇಕಾದ್ರೆ ನಮ್ಗೆ ವಯಸ್ಸಿನ ಮಿತಿ ಇಲ್ಲ. ಸರ್ಕಾರದೊಳಗೆ ಕೆಲಸಕ್ಕೆ ತಗೋಬೇಕಾದ್ರೆ 18 ವಯಸ್ಸಾಗಿರ್ಬೇಕು. ಆಮೇಲೆ 60ನೇ ವಯಸ್ಸಿಗೆ ಅವ್ರಿಗೆ ಪಿಂಚಣಿ ಪ್ರಾರಂಭ ಆಗ್ತದೆ. ನಮ್ಮ ಪರಿಸ್ಥಿತಿ ಹಂಗಿಲ್ಲ. 70, 80, ಇವತ್ತು 85, 90 ತನಕ ಆದರೂ ಸಹಿತ ನಮ್ಮ ನೇಕಾರರು ನ್ಯಾಯದೇ ಅವರು ಉಪಜೀವನ ಮಾಡೋಕ್ಕಾಗಂಗಿಲ್ಲ. ರೈತ ತೋಟದೊಳಗೆ ದುಡಿಲಾರ್ದ ಅವನಿಗೆ ಉಪಜೀವನ ಮಾಡೋಕ್ಕಾಗಂಗಿಲ್ಲ. ಹೆಲಿಕಸ ಮಾಡ್ಲಾರ್ದ ಅವಂಗ ಹಣ್ಣುಗಾರಿಕೆ ಮಾಡ್ಲಾರ್ದ ಅವತ್ತಿನ ದುಡ್ಡು ಅವ್ನು ಬರಂಗಿಲ್ಲ. ಇಂಥ ಪರಿಸ್ಥಿತಿ ಒಳಗೆ ನಾವು ಅದೀವಿ. ನಮ್ಮಿಂದ ಯಾರು ಆಯ್ಕೆಯಾಗಿ ಹೋಗ್ತಾರ, ಮಾನ್ಯ ಅಧ್ಯಕ್ಷರೇ ಇನ್ನೊಂದು 2 ನಿಮಿಷ ಮಾತಾಡ್ಬಿಡ್ತೀನಿ. ನಮ್ಮಿಂದ ಯಾರು ಆಯ್ಕೆಯಾಗಿ ಹೋಗ್ತಾರ, ಒಂದು 2 ನಿಮಿಷ ರೀ. ನಮ್ಮಿಂದ ಯಾರು ಆಯ್ಕೆಯಾಗಿ ಹೋಗ್ತಾರ ಅವ್ರೆಲ್ಲರೂ ಕೂಡ ನಮ್ಮನ್ನು ಬಂಡವಾಳ ಮಾಡ್ಕೊಂಡ ನಮಗೆ 500 1,000 ಕೊಟ್ಟಿಸಿಂದ ಮತ ಹಾಕಿಸ್ಕೊತಾರ. ಆದ್ರೆ ನಾವು 100ಕ್ಕೆ 100 ಆ ಜನ ಇರಂಗಿಲ್ಲ. ಯಾರಿಗೋ ಒಬ್ರಿಗೆ ಕೊಟ್ಟಿಸಿಂದ ನಾವು ರೊಕ್ಕ ಕೊಟ್ಟು ಹಾಕೊಂಡು ಕಿಸಿಂದ ಮತ ತಗೊಂಡು ಖರೀದಿ ಮಾಡ್ಕೊಂಡು ಬಂದಿದೆ ಅಂತೇಳಿ ಇವತ್ತು ಅವರು ಉದ್ಯೋಗ ಮಾಡಾಕತ್ತಾರೆ. ಅವ್ರೂ ಫ್ಯಾಕ್ಟ್ರಿ ಇರ್ತಾವ, ಅವರ ಕಬ್ಬಿನ ಅವರ ಸಕ್ಕರೆ ಫ್ಯಾಕ್ಟ್ರಿ ಮಾಡ್ತಾರ, ಅವರ ಸಿಮೆಂಟ್ ಫ್ಯಾಕ್ಟ್ರಿ ಮಾಡ್ತಾರ, ಅವರ ಜವಳಿ ಪಾರ್ಕ್ ಮಾಡ್ತಾರ, ಅವರ ಗಾರ್ಮೆಂಟ್ ಮಾಡ್ತಾರ. ಬೇರೆ ಅವ್ರಿಗೆ ಯಾರಿಗೂ ಸಹಿತ ಏನೂ ಕೊಡಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅವ್ರಿಗೆ ಗೊತ್ತೈತಿ ಗೋಮಾಳ ಜಾಗ ಎಲ್ಲೈತಿ, ಪುಕ್ಕಟ್ಟ ಜಾಗ ಎಲ್ಲಿ ಸಿಗ್ತತಿ, ಸರ್ಕಾರ ಕರೆಂಟ್ ಹೆಂಗೆ ಸಿಗ್ತತಿ, ಸರ್ಕಾರದ ರೊಕ್ಕ ಹೆಂಗೆ ಸಿಗ್ತತಿ. ನಮ್ಗೆ ನಮ್ಮ ದುಡ್ಡನ್ನು ಬ್ಯಾಂಕಿನೊಳಗೆ ಓದಿಡ್ತೀವಿ ನಾವು, ಯಾರೋ ಏನೋ ಗೊತ್ತಿಲ್ಲ. ಆ ದುಡ್ಡನ್ನು ಅವ್ರು ಬಳಸ್ಕೊಳಕತ್ತಾರೆ. ಅದಕ್ಕೆ ಯುವಕರಲ್ಲಿ ಕೂಡ ನಾನು ಒಂದು ವಿನಂತಿ ಮಾಡ್ಕೊತೀನಿ. ಮುಂದಿನ ದಿನಮಾನಗಳಲ್ಲಿ 224 MLAಗಳನ್ನು ಬದಲಿ ಮಾಡ್ಬೇಕು. ಈ ಎಲ್ಲ ಯುವಕರು ಸೇರಿ 224 MLAಗಳು ಯುವಕರ ಬರ್ಬೇಕಲ್ಲಿ. ಎಲ್ಲಿ ಕಾನೂನನ್ನು ರಚನೆ ಮಾಡುವ ಜಾಗ ಐತಿ ಅಲ್ಲಿ ನಾವೆಲ್ಲ ಹೋಗಿ ಕುಂತ್ರ ಮಾತ್ರ ನಾವು ಒಳ್ಳೆಯ ಕಾನೂನನ್ನ ಈ ದೇಶಕ್ಕೆ ಕೊಡಕ್ಕೆ ಸಾಧ್ಯ ಐತಿ. ಈಗೇನು ಸಾಕಷ್ಟು ಹುದ್ದೆಗಳು ಖಾಲಿ ಅದಾವ. ಆ ಹುದ್ದೆಗಳನ್ನ ಸರಿಯಾಗಿ ಸರ್ಕಾರ ತುಂಬಬೇಕು. ಏನು ಯಾವಾಗ ಆದೇಶ ಮಾಡ್ತಾರೆ ಅವಾಗನ ಅವ್ರನ್ನ ಜವಾಬ್ದಾರಿ ಕೊಟ್ಟು ನಮಗೆಲ್ಲ ಸೇವೆಯನ್ನು ಒದಗಿಸುವಂತ ಕೆಲಸ ಈ ಸರ್ಕಾರಗಳು ಮಾಡಬೇಕು ಅಂತ ಹೇಳಿ ಈ ಸದನ ಮೂಲಕ ನಾನು ಒತ್ತಾಯವನ್ನು ಮಾಡ್ತೀನಿ. ಮೇಲೆ ನಮ್ದೊಂದು ರೊಚ್ಚಿದ ಕಿಚ್ಚದ. ಯಾಕಂದ್ರ ಬಜೆಟ್ ಮಂಡನೆಯ ಸಮಯದಲ್ಲಿ ಈ ಹುದ್ದೆಗಳ ನೇಮಕಾತಿಗೆ ವೇತನವನ್ನ ನಿಗದಿಪಡಿಸಬೇಕಾಗಿತ್ತು, ನಿಗದಿಪಡಿಸಲಿಲ್ಲ. ಧಾರವಾಡದಲ್ಲಿ ನಡೆದಂತ ಕ್ರಾಂತಿ, ಜಮಖಂಡಿ, ಇನ್ನಿತರ ರಾಜ್ಯದ ಎಲ್ಲ ಕಡೆಗೆ ನಡೆಯುವಂತ ಈ ನೌಕರಿಯ ಕಿಚ್ಚನ್ನು ಮುಚ್ಚಲಿಕ್ಕೆ ಒಂದು ಸುಳ್ಳು ಭರವಸೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ.
ಒಳ ಮೀಸಲಾತಿಯನ್ನ 30 ದಿವಸದಲ್ಲಿ ಮುಗಿಸ್ತೀವಿ. ಅಂತಿಮವಾಗಿ ನಾವು ಎಲ್ಲ ನೌಕರಿಗಳನ್ನ ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಬಜೆಟ್ ಹಿಡದೆ ಜನರಿಗೆ ಮೊಸಳೆ ಕಣ್ಣೀರನ್ನು ವರ್ಷಿದ್ದು ಒಂದು ದೊಡ್ಡ ಅಪರಾಧ ಅಂತ ಹೇಳಿ ನಾನು ಇದರಲ್ಲಿ ಪರಿಗಣಿಸ್ತೀನಿ. ಅಷ್ಟೇ ಅಲ್ಲದ ಮುಂದಿನ 30 ದಿನಗಳಲ್ಲಿ ಈ ಒಳ ಮೀಸಲಾತಿಯನ್ನು ಅಂತಿಮಗೊಳಿಸಿ ನೌಕರಿ ನೇಮಕಾತಿ ಆದೇಶವನ್ನು ಹೊರಡಿಸದೇ ಇದ್ದಲ್ಲಿ ಇಡೀ ನಮ್ಮ ತೀರ್ದಾಳ ಮತಕ್ಷೇತ್ರದ ಎಲ್ಲ ಗ್ರಾಮಗಳಿಂದ ಎಲ್ಲ ಹಳ್ಳಿಗಳಿಂದ ಎಲ್ಲ ಮುಂದಿನ ತಿಂಗಳಲ್ಲಿ ಒಂದು ದಿನಾಂಕವನ್ನು ನಿಗದಿಪಡಿಸಿ ದೊಡ್ಡ ಮಟ್ಟದ ಹೋರಾಟವನ್ನು ಈ ರಬಕೈ ಬನ್ನಟ್ಟಿಯಿಂದ ಆರಂಭಿಸಿ ಬೆಂಗಳೂರಿಗೆ ಮುಟ್ಟಿಸುವಂತ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳಿ ಈ ವೇದಿಕೆ ಮೂಲಕ ಸ್ಪಷ್ಟಪಡಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು ಸಭೆ. ಇವತ್ತಿನ ರಬಕೈ ಬನ್ನಟ್ಟಿ ತಹಸೀಲ್ದಾರ್ ಕಚೇರಿ ಮುಂದೆ ನಡೀತಿರುವಂತಹ ಯುವ ಅಧಿವೇಶನದಲ್ಲಿ ಅವಕಾಶಕ್ಕಾಗಿ ಸನ್ಮಾನ್ಯ ಅಧ್ಯಕ್ಷರಿಗೆ ಅಭಿನಂದನೆಗಳು. ಆತ್ಮೀಯ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಇವತ್ತು ದೇಶದ ಚಿತ್ತ ಯಾವ ಕಡೆ ಹೊರಟಿದೆ, ಏನಾಗಿದೆ? ಇಡೀ ಜಗತ್ತಿನಲ್ಲಿ ಪ್ರತಿಯೊಬ್ಬ ತಾಯಿ ತಂದೆ ಕನಸು ಕಾಣ್ತಾರೆ, ತನ್ನ ಮಗ ಒಂದು ನೌಕರಿ ಹಿಡೀಲಿ, ಜೀವನ ಮೇಟಿಕತ್ಲಿ, ಒಳ್ಳೆಯವನಾಗ್ಲಿ ಅಂತ. ಇಡೀ ದೇಶದ ವ್ಯವಸ್ಥೆ ಶಿಕ್ಷಣವನ್ನ ನಾವು ವಿಚಾರ ಮಾಡಿ ನೋಡಿದ್ರೆ 1 ವರ್ಷಕ್ಕೆ 1 ಕೋಟಿ ಜನ SSLC ಇರ್ತಾರ. PUC ಬರೋರಲ್ಲಿ ಒಂದು 70 ಲಕ್ಷ ಆಗ್ತಾರ, ಡಿಗ್ರಿಗೆ ಬರೋರಿಗೆ 50 ಲಕ್ಷ ಜನ ಆಗ್ತಾರ. ಯಾಕಂದ್ರೆ ಅವರ ಆರ್ಥಿಕ ವ್ಯವಸ್ಥೆ ಹಾಳಾಗಿ ಶಿಕ್ಷಣ ಕಲಿಯಲಾರದ ಸ್ಥಿತಿಯನ್ನು ತಲುಪಿಬಿಟ್ಟಿವಿ. ಇಷ್ಟು ಉಳಿದಂತ ಶಿಕ್ಷಣ ಕಲಿತಂತ ಜನರಿಗಾದ್ರೂ ನೌಕರಿ ಬರುವಂತ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇದೆಯಾ? ಯಾಕಂದ್ರೆ ಇವತ್ತು ಎಲ್ಲಾ ರಾಜಕಾರಣಿಗಳು ಎಲ್ಲರೂ ಕೂಡ ಶಿಕ್ಷಣ ಸಂಸ್ಥೆಗಳನ್ನ ಮಾಡಿಕೊಂಡು ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ಸಾರ್ವಜನಿಕರ ಮಕ್ಕಳು ಶಿಕ್ಷಣ ಕಲಿಯಲಾರದಂತ ವ್ಯವಸ್ಥೆ ನಿರ್ಮಾಣ ಆಗಿಬಿಟ್ಟದ. ಇದೇ ವರ್ಷ ನಮ್ಮ ಕರ್ನಾಟಕದಲ್ಲಿ ಸುಮಾರು 4,000 ಶಾಲೆಗಳು ಸರ್ಕಾರಿ ಶಾಲೆಗಳು ಮುಚ್ಚಿಕೊಂಡು ಇಡೀ ದೇಶದಲ್ಲಿ 9,000 ಸರ್ಕಾರಿ ಶಾಲೆಗಳು ಬಂದವು. ಇದರ ಅರ್ಥ ಇವತ್ತು ರಾಜಕಾರಣಿಗಳು ನಾವು ಎಲ್ಲರೂ ಸೇರಿ ಸಭಾಧ್ಯಕ್ಷರೇ ಖಾಸಗಿತನಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಖಾಸಗಿ ಶಿಕ್ಷಣ ವ್ಯವಸ್ಥೆಗೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸರ್ಕಾರಿ ಸಂವಿಧಾನದತ್ತವಾದಂತಹ ಮೂಲಭೂತ ಸೌಲಭ್ಯವಂತ ಮೂಲಭೂತ ಹಕ್ಕನ್ನ ಸಂವಿಧಾನದತ್ತವಂತಹ ಶಿಕ್ಷಣ ಹಕ್ಕನ್ನು ಕೊಡ್ಲಿಕ್ಕೆ ವಿಫಲ ಆಗ್ತಾ ಇದ್ದಾರೆ. ಇವತ್ತು ಸರ್ಕಾರಿ ಶಾಲೆಗಳ ಬಂದ್ ಮಾಡಿ ಖಾಸಗಿ ಶಾಲೆ ಕಡೆ ಕಳಿಸ್ತಾ ಇದ್ದಾರೆ ಸಭಾಧ್ಯಕ್ಷರೇ. ಅಷ್ಟೇ ಅಲ್ಲದೆ ಇವತ್ತು ವ್ಯವಸ್ಥೆಯನ್ನು ನೋಡಿ ಕೋಟ್ಯಾಂತರ ಜನ ಒಂದು ನೌಕರಿಗೆ ಅರ್ಜಿ ಕರೆದ್ರೆ ಕೋಟ್ಯಾಂತರ ಜನ ಹಾಕ್ತಾರೆ. ಆ ಕೋಟ್ಯಾಂತರ ಜನರ ಫೀ ಅನ್ನ ಕಲೆಕ್ಟ್ ಮಾಡಿಕೊಂಡು ಸರ್ಕಾರ ನಡೆಸುವಂತ ದುಸ್ಥಿತಿಗೆ ಬಂದಿದೆ. ಜನರನ್ನ ಸೆರೆ ಕೂಡಿಸಿ ತೆರಿಗೆಯನ್ನ ಕಲೆಕ್ಟ್ ಮಾಡಿ ಸಮಾಜವನ್ನ ಹಾಳು ಮಾಡೋ ಸ್ಥಿತಿಗೆ ಇವತ್ತು ವ್ಯವಸ್ಥೆ ಬಂದಿದೆ ಸಭಾಧ್ಯಕ್ಷರೇ. ಯಾಕೆಂದ್ರೆ ಇವತ್ತಿನ ಜನ ಮೊನ್ನೆ ನಡೆದಂತ ಧಾರವಾಡದಲ್ಲಿ ಕ್ರಾಂತಿ, ಜಮಖಂಡಿಯಲ್ಲಿ ಕ್ರಾಂತಿ, ಇದೇ ನಮ್ಮ ರಬಕೈ ಬನ್ನಟ್ಟಿಯಲ್ಲಿ ಕೂಡ ನೌಕರಿಗಾಗಿ ಕ್ರಾಂತಿ ಆಯಿತು. ವ್ಯವಸ್ಥಿತವಾಗಿ ನೋಡಿದ್ರೆ ನಮ್ಮ ರಾಜ್ಯದಲ್ಲಿ ಇನ್ನು 2,84,000 ಹುದ್ದೆಗಳು ಖಾಲಿ ಇದ್ದಾವ. ಇದನ್ನು ತುಂಬಲಿಕ್ಕೆ ಮೊನ್ನೆ ಘೋಷಣೆ ಮಾಡಿದ್ವಿ. ಈ ಅಧಿವೇಶನದಲ್ಲಿ 54,000 ಹುದ್ದೆಗಳನ್ನು ತುಂಬ್ತೀವಿ 30 ದಿನದಲ್ಲಿ ಅಂದ್ರಿ. ಬಟ್ ಹಣಕಾಸು ಯೋಜನೆಯಲ್ಲಿ ಯಾಕೆ ಇದ್ರ ಬಗ್ಗೆ ವಿವೇಚನೆ ಮಾಡಲಿಲ್ಲ? ಆರ್ಥಿಕ ಇಲಾಖೆ ಅನುಮೋದನೆ ತಗೊಳ್ಳಿಲ್ಲ, ಬಜೆಟ್ ನಲ್ಲಿ ಹಣ ಇಡ್ಲಿಲ್ಲ ಅಂದ್ರೆ ನೀವು ಜನರಿಗೆ ಮಂಕು ಬೂದೆಯನ್ನು ಎರಚಿ ಜನರನ್ನ ಅಡ್ಡದಾರಿ ಕೊಟ್ಟು ಕೇವಲ ನೌಕರಿ ತಗೊಳ್ತೀವಿ ಅಂತ ಕನಸುಗಳಿಗೆ ಬಿತ್ತಿರಿ. ಆದ್ರೆ ಇದಕ್ಕೆ ಬಜೆಟ್ ನಲ್ಲಿ ಇಡ್ಲಿಲ್ಲ. ನಿಮ್ಮ ವಿಚಾರ ಈ ವರ್ಷ ತುಂಬುದಾಯ್ತು ಅಥವಾ ಮುಂದಿನ ಬಜೆಟ್ ನಲ್ಲಿ ಇಟ್ಟು ಇನ್ನೂ 2 ವರ್ಷ ಟೈಮ್ ಪಾಸ್ ಮಾಡಿ ಚುನಾವಣೆಗೆ ಹೋಗುವ ವಿಚಾರ ಇದ್ದಂಗ ಅದ. ವ್ಯವಸ್ಥೆ ಬಹಳ ಹಾಳಾಗಿ ಹೋಗ್ಬಿಟ್ಟದ. ನೌಕರಿ ಸಿಗುವಂತ ಭರವಸೆ ಹೋಗ್ಬಿಟ್ಟದ. ಹಳ್ಳಿ ಒಳಗ ಅಧ್ಯಕ್ಷರು ಇನ್ನು 2 ನಿಮಿಷ ಹಳ್ಳಿ ಒಳಗ ಇವತ್ತು ಬಡವನ ಮಕ್ಕಳಿಗೆ ರೈತನ ಮಕ್ಕಳಿಗೆ ಯಾರು ಹೆಣ್ಣು ಕೊಡ್ಲಾರಂತ ಸ್ಥಿತಿ ನಿರ್ಮಾಣ ಆಗ್ಯದ. ಎಷ್ಟು ಸಾಲಿ ಕಲ್ತರು ಜೀವನ ಮೆಟ್ಟಿಗೆಟ್ಟಿಲ್ಲ, ನೌಕರಿ ಇಲ್ಲ. ಇವತ್ತು ಕಲಿತ ವಿದ್ಯಾರ್ಥಿ ನೌಕರಿನೂ ಇಲ್ಲ, ಹಡೆದ ತಾಯಿ ತಂದೆ ಋಣನು ತೀರಿಸಲಾರದ ನಿರುದ್ಯೋಗಿಗಳನ್ನ ತಯಾರು ಮಾಡುವಂತ ಫ್ಯಾಕ್ಟರಿ ನಮ್ಮ ಸಮಾಜ ನಿರ್ಮಾಣ ಆಗ್ತಾ ಇದೆ. ಅಧ್ಯಕ್ಷರೇ, ವ್ಯವಸ್ಥೆ ಬದಲಿ ಆಗಬೇಕು. ಈ ಸಮಾಜ ಪರಿವರ್ತನೆ ಆಗ್ಬೇಕಾದ್ರೆ ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ ನಾವು ಕೊಡ್ಲೇಬೇಕು. ಸರ್ಕಾರಿ ಶಾಲೆ ಎಂತ ಕಡು ಬಡವ ಸಂವಿಧಾನದ ಆರ್ಟಿಕಲ್ 14 ಪ್ರಕಾರ ಮೂಲಭೂತ ಹಕ್ಕನ್ನ ಶಿಕ್ಷಣ ಅಂತ ಒಪ್ಕೊಂಡಿವಿ. ಇವತ್ತು ಮೂಲಭೂತ ಹಕ್ಕನ್ನ ಯಾಕೆ ಕೊಡ್ತಾ ಇಲ್ಲ? ಇವತ್ತು ಯಾವ ದುರವಸ್ಥೆ ತಲುಪಿವೆ ಅಧ್ಯಕ್ಷರೇ ಅಂದ್ರೆ ಸರ್ಕಾರಿ ಶಾಲೆ ಶಿಕ್ಷಕ ತನ್ನ ಮಗನನ್ನ ಸರ್ಕಾರಿ ಶಾಲೆಯಲ್ಲಿ ಓದಿಸಲಾರದಂತ ಸ್ಥಿತಿಯನ್ನು ತಲುಪಿಬಿಟ್ಟಾನ. ಅಂತ ವ್ಯಕ್ತಿ ಕೂಡ ಸಾಲ ಸೂಲ ಮಾಡಿ ತಮ್ಮ ಮಕ್ಕಳಿಗೆ 1 ಲಕ್ಷ 2 ಲಕ್ಷ 50 ಲಕ್ಷ ಖರ್ಚು ಮಾಡಿ ಶಾಲೆ ಕಲ್ಸಕತ್ತೀವಿ. ಆ ಕೊಡುವಂತ ಹಣವನ್ನ ಒಂದು ಖಾಸಗಿ ಬ್ಯಾಂಕ್ ನಲ್ಲಿ ಇಟ್ರ ಅವ್ರಿಗೆ ಜೀವನ ಆಗುವಂತ ಸ್ಥಿತಿ ನಿರ್ಮಾಣ ಆಗ್ಯದ. ಈ ಶಿಕ್ಷಣ ಅನ್ನೋದು ಮಾರಾಟ ವಸ್ತು ಅಲ್ಲ. ಈ ರಾಜಕೀಯ ಅನ್ನೋದು ಸೇವೆ ಆಗಬೇಕೇ ಹೊರತು ಇಲ್ಲಿ ಹಣ ಗಳಿಸುವ ವ್ಯವಸ್ಥೆ ಆಗಬಾರ್ದು. ಅಧ್ಯಕ್ಷರ, ವ್ಯವಸ್ಥೆಯನ್ನ ಸರಿಪಡಿಸಲಿಕ್ಕೆ ತುರ್ತಾಗಿ ಮಾಡದೇ ಇದ್ರ ಮುಂದೊಂದು ದಿನ ನಮ್ಮ ಸಮಾಜದಲ್ಲಿರುವಂತ ಎಲ್ಲ ಯುವಕರು ಒಂದು ಕ್ರಾಂತಿಯನ್ನ ತಗೊಂಡ್ಬರ್ತಾರ. ಈ 30 ದಿನದಲ್ಲಿ ತಾವು ತೆಗೆದುಕೊಂಡಂತ ನಿರ್ಧಾರವನ್ನ ಜನರಿಗೆ ನೌಕರಿಯನ್ನ ಕೊಡದೇ ಇದ್ರ ಪ್ರತಿ ಗ್ರಾಮ ಮಟ್ಟದಲ್ಲೂ ಕೂಡ ಯುವ ಅಧಿವೇಶನ ಅನಿವಾರ್ಯ ಆಗ್ತದೆ. ಅಧ್ಯಕ್ಷರ, ಮುಂಬರುವಂತ ಗ್ರಾಮ ಪಂಚಾಯತ್ ಚುನಾವಣೆ ಬಹಿಷ್ಕಾರ ಮಾಡುವಂತ ಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಅಧ್ಯಕ್ಷರ, ದಯವಿಟ್ಟು ಇದನ್ನ ಪರಿಗಣನೆ ಮಾಡಿ ಕೂಡಲೇ ಎಲ್ಲರಿಗೆ ನೌಕರಿ ಕೊಡುವಂತ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಹೇಳಿ ವಿನಂತಿಸ್ಕೊಳ್ತೇನೆ. ಅಧ್ಯಕ್ಷರ, ಅನೇಕ ಸಲ ಮಾನ್ಯ ಧಾರವಾಡದಾಗ ಒಂದು ದೊಡ್ಡ ಪ್ರಮಾಣದ ಚಳವಳಿ ಆಯ್ತು. ಇಡೀ ರಾಜ್ಯಾದ್ಯಂತ ಮಾನ್ಯ ಮುಧೋಳದಾಗೂ ಮಾಡಿದ್ರು, ಜಮಖಂಡಿಯಾಗ 84 ಲಕ್ಷ ಹುದ್ದೆಗಳು ಖಾಲಿ ಇದಾವೆ. ಎದಕ್ಕೆ ಖಾಲಿ ಅದು? ಖಾಲಿ ಆಗಿದ್ದು ಉದ್ದೇಶ ಏನಂತ ಇವತ್ತು ನೋಡ್ಬೇಕು. ನಾವೆಲ್ಲ ಕನ್ನಡ ಶಾಲೆ ಒಳಗೆ ಓದಿದಂಥ ಜನ ಭಾಳ ಇದೆ. ಪ್ರತಿಯೊಬ್ಬರೂ ನಾವು ಕನ್ನಡ ಶಾಲೆಯಾಗ ನಾವು ಓದೀವಿ.
ಕನ್ನಡ ಶಾಲೆ ಒಳಗೆ ಓದಿದ ಏನು IAS IPS KS ಆಗಿಲ್ಲ ಇವತ್ತು ಇಡೀ ವಿಜ್ಞಾನ ಹಿಡ್ಕೊಂಡು ತಂತ್ರಜ್ಞಾನದಿಂದ ಹಿಡಿದು ಕೃಷಿಯಿಂದ ಹಿಡಿದು ಎಲ್ಲಾ ಕ್ಷೇತ್ರದೊಳಗೂ ಕನ್ನಡ ಶಾಲೆ ಒಳಗೆ ಓದಿದವನ ಪ್ರೈಮ್ ಮಿನಿಸ್ಟರ್ ಆಗ್ಯಾದ, ಇವತ್ತು ಪ್ರಧಾನಮಂತ್ರಿನ ಆಗ್ಯಾನ. ಆ ಕನ್ನಡ ಶಾಲೆಗಳು ಯಾಕೆ ಬಂದದು? ಕನ್ನಡ ಶಾಲೆ ಒಳಗೆ ಶಿಕ್ಷಕ ಹುದ್ದೆ ತುಂಬ್ಕೊಂಡು ಬಿಟ್ಟು ಅಲ್ಲಿ ಅತಿಥಿ ಶಿಕ್ಷಕರು ಅಂತ ತಗೊಳಕತ್ತವೆ. ಅತಿಥಿ ಶಿಕ್ಷಕರು ತಗೊಳ್ಳೋಂಥ ಅವಶ್ಯಕತೆ ಏನಿತ್ತು ಹೇಳ್ರಿ? ಏನು ಸರ್ಕಾರಕ್ಕೆ ಏನು ಬಡತನ ಐತೋ, ಶಿಕ್ಷಣ ಇಲಾಖೆ ಒಳಗೆ ದುಡ್ಡನೇ ಇಲ್ಲೋ ಅಥವಾ ಇಲ್ಲ ಬರೀ ಸೆರೆ ಕುಡಿಸಿ 40,000 ಕೋಟಿ ಸಂಗ್ರಹ ಮಾಡ್ತೀವಿ ಅಂತ ಮಾಡಿ ಒಂದು ಹೇಳಿಕೆ ಕೊಡತ್ತವ. ನಾವು ಇವತ್ತು ಯಾವ ದಿಕ್ಕಿನ ಒಳಗೆ ಬದುಕಾಕತ್ತೀವಿ ಅಂದ್ರೆ ಮೊದಲು ಅರ್ಥ ಮಾಡ್ಕೋಬೇಕಾಗಿತ್ತು. ಈಗ ಒಂದು ದನದ ಮುಂದೆ ನೀರು ತುಂಬಿಬಿಟ್ರೆ ನೀರು ಕುಡಿತೈತಿ, ಸೆರೆ ತುಂಬಿಬಿಟ್ರೆ ಸೆರೆ ಕುಡಿತೈತಿ ಅಂದ್ರೆ ಅದು ಒಂದು ದನಕ್ಕೆ ಗೊತ್ತೈತಿ, ಒಂದು ಪ್ರಾಣಿಗಳಿಗೆ ಗೊತ್ತೈತಿ. ಯಾವ್ದು ದೇಹಕ್ಕೆ ಅಲ್ಲಾಗೈತಿ ಅದನ್ನ ಕುಡಿಬಾರ್ದಂತ ದನಕ್ಕೆ ಗೊತ್ತೈತಿ. ಇವ್ರು ಮನುಷ್ಯರ ಕುಡಿಸಿ ಇಲ್ಲಿ ಸಂಗ್ರಹ ಮಾಡ್ತೀವಿ, ಹಣ ಸಂಗ್ರಹ ಮಾಡ್ತೀವಿ ಅಂತ ಆ ದುಡ್ಡು ಎಲ್ಲಿ ಹೊಂಟೈತಿ? ನೀವು ಭಾಗ್ಯಗಳನ್ನು ಕೊಡ್ರಿ, ಬೇಡ ಅನ್ನೋದಿಲ್ಲ ನಿಮಗೆ. ಭಾಗ್ಯದ ಜೊತೆಗೆ ನೌಕರಿ ಕೊಡಬೇಕು, ಶಿಕ್ಷಣ ಕೊಡಬೇಕು, ಉಚಿತ ಶಿಕ್ಷಣ ಸಿಗಬೇಕಂದ್ರ ಕನ್ನಡ ಶಾಲೆ ಬಂದ್ ಆಗತ್ತವ. ನೀವು ಎಲ್ಲಿ ಬೇಕಲ್ಲಿ ಹೋಗಿ ಪ್ರೈಮರಿ ಸ್ಕೂಲ್ ಎಲ್ಲ ಕೀಲಿನ ಹಾಕತ್ತವ. ಶಾಲೆ ಯಾಕೆ ಕೀಲಿ ಹಾಕಕತ್ತಿದ್ರು? ಶಿಕ್ಷಣ ಕೀಲಿ ಹಾಕಕತ್ತೈತಿ ಅಂದ್ರೆ ನಾವು ಜ್ಞಾನಕ್ಕನ ಕೀಲಿ ಹಾಕ್ತೀವಿ ಅಂದ್ರೆ ನಾವು ಯಾವ ದಿಕ್ಕೊಳಗೆ ಸರ್ಕಾರ ನಡೆಸ್ತಾ ಇರ್ತೀವಿ. ಜ್ಞಾನಕ್ಕನ ನಾವು ಮಸಿ ಬೆಳಿತೀವಿ ಅಂದ್ರೆ ಜ್ಞಾನನ ನಮ್ಮ ಕಡೆ ಇಲ್ಲ ಅಂದ್ರೆ ನಮ್ಮ ಕಡೆ ಶಿಕ್ಷಣನ ಕೀಲಿ ಹಾಕಿದ ಮೇಲೆ ನಾವು ಸರ್ಕಾರನ ಹೆಂಗೆ ನಡೆಸ್ತೀವಿ, ಈ ದೇಶನ ಯಾವ ದಿಕ್ಕಿನೊಳಗೆ ಒಯ್ಯಾಕತ್ತೀವಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಕೈತಿ. 2,84,000 ಹುದ್ದೆಗಳು ಖಾಲಿ ಅದಾವಂದ್ರೆ ಇವತ್ತು ನಮಗೆ ಆ ಹುದ್ದೆಗಳನ್ನ ಯಾಕೆ ತುಂಬಕ್ಕಾಗಿಲ್ಲ ಸರ್ಕಾರ? ತುಂಬಕ್ಕಾಗಿತ್ತು ಅಷ್ಟು ತಂದ್ಕೊಡದ ಇನ್ನೂ ಅನೇಕ ಖಾಲಿ ಅದಾವೆ. ಮೊನ್ನೆ ನೋಡ್ಬೇಕು, ನಾವೊಂದು 10 ವರ್ಷ ಆ ಶುಗರ್ ಕೇನ್ ಕಮಿಷನರ್ ಅದಾವ, ಇಲ್ಲಿ ಸಕ್ಕರೆ ಆಯುಕ್ತ, ಅವು 2 ಹುದ್ದೆಗಳು. ಕಾರ್ಮಿಕ ಇಲಾಖೆನೂ ಅವನ ಮೇಂಟೈನ್ ಮಾಡಬೇಕು, ಸಕ್ಕರೆ ಖಾತೆನೂ ಅವನ ಮೇಂಟೈನ್ ಮಾಡಬೇಕು. ಒಬ್ಬ ಆಯುಕ್ತ ನಾವು ಸುಮಾರು 10-15 ವರ್ಷ ಆಯ್ತು ಬೆಂಗಳೂರಾಗ ಆಯುಕ್ತನ ಭೇಟಿ ಹಾಕೋದು. ಅಲ್ಲಿ ಕಾರ್ಮಿಕ ಇಲಾಖೆದ್ದು ಅವನ ಆಯುಕ್ತ, ಸಕ್ಕರೆ ಸಚಿವಾಲಯಕ್ಕೂ ಅವನ ಆಯುಕ್ತ. 2 ಆಯುಕ್ತ, 2 ರಾಜ್ಯ, ಇಡೀ ಕರ್ನಾಟಕ ರಾಜ್ಯದ ದೊಡ್ಡ ಹುದ್ದೆಗಳನ್ನ ಒಬ್ಬಗೆ ಕೊಟ್ಟರೆ ಯಾಕೆ ಇನ್ನೊಬ್ಬಿಗೆ ಯಾಕೆ ಕೊಡಲಿಲ್ಲ? ಯಾವ ಉದ್ದೇಶ? ಅಭಿವೃದ್ಧಿ ಹಂಗಾಕೈತಿ ಹೇಳ್ರಿ? ಆ ಕಾರ್ಮಿಕರ ಸಮಸ್ಯೆಗಳದಾವ ಸಾಕಷ್ಟು. ಆ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಅವರು ಚಿಂತನೆ ಮಾಡಾಕ, ಸಮಸ್ಯೆಗಳ ಆಲೋಚನೆ ಮಾಡಾಕ ಅವ್ರು ಸಮಯನೇ ಇಲ್ಲ. ಅಲ್ಲಿಯೂ ಅವನು ಸಮಯನ ಅಲ್ಲೇ ಕೊಡಬೇಕು, ಸರ್ಕಾರ ಜೋಡಿ ಮೀಟಿಂಗ್ ಮಾಡಬೇಕು. ಇಡೀ ರಾಜ್ಯದೊಳಗೆ ಅತಿ ಹೆಚ್ಚು ಕಾರ್ಖಾನೆ ಹೊಂದಿತ್ತಿಲ್ಲ ಉತ್ತರ ಕರ್ನಾಟಕ. ಅನೇಕ ಕಬ್ಬಿಣ ಸಮಸ್ಯೆಗಳದಾವು. ಅಲ್ಲಿ ನಾವು ಭೇಟಿ ಹಾಕೋದು ಆ ಮೀಟಿಂಗ್ನಾಗ ಹಾಜರಾಗಿರ್ತಾನ. ಹೊಳ್ಳಿ ಕಾರ್ಮಿಕರ ಮೀಟಿಂಗ್ ತಗೋಬೇಕನ್ನುವಾಗ ಇಲ್ಲಿ ಸುಗರ್ದ ಮೀಟಿಂಗ್ ನಡೀತಿರ್ತಾವೆ. 2 ಬಿಡ್ತಾನೆ ಸರ್ಕಾರ ಜೋಡಿ ಮೀಟಿಂಗ್ ಮಾಡ್ತಾರೆ. ಇದು ಉದ್ದೇಶ ಏನಂದ್ರೆ ಜನರಿಂದ ಅಧಿಕಾರಿಗಳನ್ನ ದೂರ ಸರಿಸೋದು. ಯಾವುದೇ ಕಾರಣಕ್ಕೂ ಅಧಿಕಾರಿಗಳಿಗೂ ಜನರಿಗೂ ಸಂಪರ್ಕ ಬೆಳಿಬಾರ್ದು ಅಂತೇಳಿ ಇದನ್ನ ತಾವು ಮೇಂಟೈನ್ ಮಾಡಾಗ್ತದೆ. ಅಂಥವು ದೊಡ್ಡ ದೊಡ್ಡ ರಾಜ್ಯದ ಹುದ್ದೆಗಳನ್ನ 2-3 ಇಲಾಖೆಗಳನ್ನ ಒಬ್ಬೊಬ್ಬಗೆ ಕೊಡಾಗ್ತದೆ. ಇದು ಉದ್ದೇಶ ಏನೈತಿ? ಇಂಥವು ಅನೇಕ ನೋಡ್ಬೇಕು. ನೀರಾವರಿ ಇಲಾಖೆ ಒಳಗೆ ಹುದ್ದೆ ಖಾಲಿ ಅದಾವು, ಕೃಷಿ ಇಲಾಖೆ ಒಳಗೆ ಹುದ್ದೆ ಖಾಲಿ ಅದಾವು, ಶಿಕ್ಷಣದಾಗ ಅದಾವು. ಇಲ್ಲಿ ಸರ್ಕಾರ ದವಾಖಾನೆ ಹೋಗ್ಬೇಕು, ದವಾಖಾನೆ ಇಂಜೆಕ್ಷನ್ ಮಾಡೋದಿಲ್ಲ, ಹೊಳ್ಳಿ ಫಸ್ಟ್ ಏಡ್ ಮಾಡಕ್ಕೆ ಸಿಗೋದಿಲ್ಲ. ಅದು ಹೇಳ್ಬೇಕಂದ್ರೆ ಸಂಖ್ಯೆ ಕಡಿಮೆ ಇದೆ, ನರ್ಸ್ಗಳನ್ನ ತುಂಬೇ ಇಲ್ಲ. ಎಲ್ಲಿ ನಾವು ಬದುಕಾಕ ಪ್ರತಿದಿನ ನಮ್ಮ ಜೀವನಕ್ಕೆ ಅವಶ್ಯಕತೆ ಐತಿ, ಶಿಕ್ಷಣದಾಗ ಹುದ್ದೆ ಖಾಲಿ, ಆರೋಗ್ಯಕ್ಕೆ ಹುದ್ದೆ ಖಾಲಿ, ಕೃಷಿ ಇಲಾಖೆಗಳ ಹುದ್ದೆ ಖಾಲಿ ಅಂದ್ರೆ ಮತ್ತು ನಾವು ಬದುಕೋದು ಅದಕ್ಕೆ ಬೇಕಾಯ್ತು. ಮತ್ತು ನಾವು ಕಡೆ ಹೊಂಟೀವಿ, ಎಲ್ಲಿ ಹೊಂಟೀವಿ? ಕಡೆ ಇಷ್ಟ ಖಾಲಿ ಕುಂತೇವಿ. ಮತ್ತು ಅವತ್ತು ಮಷಿನ್ ತಂದು ಅವಕ್ಕೆ ಹುದ್ದೆ ಕೊಡ್ತೀವಿ, ನಾವು ಇನ್ನೂ ಈಗ ಖಾಲಿ ಹಾಕ್ತೀವಿ. ನಾವೇನು ಮಾಡೋದು? ಇನ್ನು ಆಗಲ್ಲಿ ಹೇಳಿದಲ್ಲ ಅವರು ಕಳ್ಳತನ ಮಾಡೋದು ಅಂದ್ಬಿಟ್ರೆ ಮತ್ತೇನು ಉಳಿದಿಲ್ಲ ನಮಗೆ. ನಮ್ಮ ಜೀವನ ಏನಾಗೈತೆ ಅಂದ್ರೆ ಮತ್ತು ಎಲ್ಲದಕ್ಕೂ ನಾವು ಮಷಿನ್ ಹಚ್ಚಿ ಕಳ್ಳತನ ಮಾಡ್ಕೊಂತ ಅಡ್ಡಾಡೋದು. ಕಳ್ಳತನ ಮಾಡಿದ್ರೆ ಕ್ರೈಮ್ ಸಂಖ್ಯೆ ಹೆಚ್ಚಾಕೈತಿ. ಕ್ರೈಮ್ ಆತಂದ್ರೆ ವಕೀಲರಿಗೆ ಉದ್ಯೋಗ ಆಕೈತಿ, ಪೊಲೀಸರಿಗೆ ಕೆಲಸ ಹತ್ತೈತಿ. ಪೊಲೀಸರಿಗೆ ಕೆಲಸ ಕೊಡಾಕ, ವಕೀಲರಿಗೆ ಪೇ ಕೊಡಾಕ ನಾವು ಬದುಕಬೇಕಾಗಿತ್ತು. ಪ್ರತಿಯೊಂದು ನೋಡ್ಬೇಕು. ಖಾಸಗಿ ಹುದ್ದೆ ಮಾಡಕ್ಕೆ 12 ಇಲಾಖೆಗಳು ಬರ್ತಾವೆ. ಅಲ್ಲಿ 12 ಇಲಾಖೆಯಿಂದ ನೋಟಿಸ್ ಕೊಡ್ಬೇಕಾದ್ರೆ ಆ ಖಾಸಗಿ ಹುದ್ದೆ ಮಾಡೋ ಸಹಿತ ಉದ್ಯೋಗ ಬಿಟ್ಟು ಉದ್ಯೋಗದಿಂದ ನಿವೃತ್ತಿ ಹೊಂದಾಕತ್ತಾನೆ. ಇವತ್ತು ಯಾವುದೋ ಉದ್ಯೋಗ ಆಗಲಿ, ಪ್ರತಿ ಖಾಸಗೀಕರಣದಾಗ ನೀವು ಪ್ರತಿಯೊಂದು ಬೈದಿ ಮೇಲೆ ವ್ಯಾಪಾರ ಮಾಡೋ GST ನೋಟಿಸ್ ಬರ್ತಾವೆ. ಪಟ್ಟಿ ಅಂಗಡಿ GST ಬರ್ತಾವೆ. ಆ ಗಿಡದ ನೆರಳಿ ಫುಟ್ಪಾತ್ನಾಗ ಹಣ್ಣಿನ ವ್ಯಾಪಾರ ಮಾಡೋ GST ನೋಟಿಸ್ ಬಂದ. ಅಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಕೊಟ್ಟರೆ ಬದುಕೋದು ಹೆಂಗೆ? ಮತ್ತು ಉದ್ಯೋಗ ಮಾಡಂತದ ಅಥವಾ ಬ್ಯಾಡ ಅಂತದ. ಸಾಮಾನ್ಯ ಜನ ಉದ್ಯೋಗ ಮಾಡಿ ಬದುಕ್ತೀನಿ ಅಂದ್ರೆ ನೋಟಿಸ್ ಬರ್ತಾವೆ. ಹುದ್ದೆಗಳ ಖಾಲಿ ಇದಾವೆ ತುಂಬ ಅಂದ್ರೆ ಇವ್ರ ಕಡೆ ಖಜಾನೆ ಒಳಗೆ ಖಾಲಿ ಆಗೈತಿ ಅಂದ್ರೆ ನಾವು ತುಂಬಿದಂಥ ತೆರಿಗೆ ಹಣ ಎಲ್ಲಿ ಹೊಂಟೈತಿ? ಕೇಂದ್ರ ಸರ್ಕಾರ ಸಾಕಷ್ಟು GST ಮುಖಾಂತರ ದುಡ್ಡು ಹೋಗ್ತೈತಿ, ಎಲ್ಲಿ ಹೋಗ್ತೈತಿ? ಆ ದುಡ್ಡನ್ನು ಎಲ್ಲಿ ಹೊಂಟೈತಿ ಅನ್ನೋದು ಲೆಕ್ಕ ಇಲ್ಲ. ಇನ್ನೂ ನೋಡೋ ಸಾಲದಾಗ ಐತಿ. ಪ್ರತಿ ಬಜೆಟ್ಗೂ ಸಾಲದಿಂದನೇ ಬಜೆಟ್ ಹಾಕತ್ತಾವ. ಪ್ರತಿ ಬಜೆಟ್ಗಳು ಸಾಲದಿಂದ ಬಜೆಟ್ ಹಾಕತ್ತಾವ. ಹೊರತಾಗಿ ನಮ್ಮ ಖಜಾನಿಗೆ ತುಂಬಿದ ದುಡ್ಡು ಎಲ್ಲಿ ಹೋಗೈತೆ ಅನ್ನೋದು ಇವತ್ತಿಗೂ ಲೆಕ್ಕಿಲ್ಲ, ಲೆಕ್ಕನೂ ಸಿಕ್ಕಿಲ್ಲ ಇಲ್ಲಿ ತನ. ನಾವು ತುಂಬಿದಂಥ ಹಣದ ಲೆಕ್ಕ ವಿವರ ನಾವು ರಾಜ್ಯನೂ ಕೊಟ್ಟಿಲ್ಲ, ಕೇಂದ್ರನೂ ಕೊಟ್ಟಿಲ್ಲ.
ಯಾವ್ದು ಬಿಜೆಪಿ ಕೊಟ್ಟಿಲ್ಲ, ಕಾಂಗ್ರೆಸ್ ಕೊಟ್ಟಿಲ್ಲ. ಎಷ್ಟು ತುಂಬ್ಯಾವ ಅನ್ನೋದು ಲೆಕ್ಕಿಲ್ಲ ಇವತ್ತಿಗೂ ಸರ್ಕಾರಕ್ಕೆ. ತುಂಬಿದ ಲೆಕ್ಕ ಸಿಗೋಲ್ಲ ಅಂದ್ರೆ ನಾವು ಯಾವ ದಿಕ್ಕಿನೊಳಗೆ ಬದುಕಾಕತ್ತೀವಿ. ಅದಕ್ಕೆ ಇನ್ನು ಮುಂದಿನ ದಿನಮಾನದೊಳಗೆ ಏನು ಕಲಿತೀವಿ ನಾವು, ಕಲಿಯೋರಿಗೆ ಇದೊಂದು ಫ್ಯಾಕ್ಟ್ರಿ ಆಗ್ಯಾವ. ನಾವು ಫ್ಯಾಕ್ಟ್ರಿ ಯಾವ ಟೈಪ್ ಅಂದ್ರೆ ಕಬ್ಬು ಬೆಳಿತೀವಿ, ಆ ತಿಂಡಿನ ಬಾಯಾಗ ಕೊಡ್ತೀವಿ, ಒಂದು ಕಡೆ ಸಕ್ಕರೆ ಆಕೈತಿ, ಮೊಲಾಸಿಸ್ ಆಕೈತಿ, ಹಿಂಗೆ ಆಗ್ತೈತಿ. ಇಲ್ಲಿ ಏನಾಗ್ಯಾವು ಶಿಕ್ಷಣ ಕಾರ್ಖಾನೆಗಳು ಬಂದವು. ಶಿಕ್ಷಣ ಕಾರ್ಖಾನೆ ಅಂದ್ರೆ ಇಂಜಿನಿಯರಿಂಗ್ ಒಂದು ಶಿಕ್ಷಣ ಕಾರ್ಖಾನೆ ಅದು. ಒಂದು ವರ್ಷಕ್ಕೆ ಭಾರತ ದೇಶದೊಳಗೆ ಅಷ್ಟು ವಿದ್ಯಾರ್ಥಿಗಳನ್ನ ಇಂಜಿನಿಯರ್ ಮಾಡಿ ಕೈ ಬಿಡೋದು. ಅದು ಮುಂದೆ ಬದುಕೈತಿ, ನೌಕರಿ ಐತಿ ಅಂತ ಗೊತ್ತಿಲ್ಲ. ಪ್ರತಿ ವರ್ಷ ಶಿಕ್ಷಣ ಇಲಾಖೆ ಒಂದು ಫ್ಯಾಕ್ಟ್ರಿ. ನಾವು ದುಡ್ಡು ಕಟ್ಟಬೇಕಲ್ಲೇ, ದುಡ್ಡು ಕಟ್ಟಿ ಸರ್ಟಿಫಿಕೇಟ್ ತಗೋ ಕಲತ್ತ ಅಷ್ಟು ಜನ ಹೊರಗಡೆ ಬಂದ್ಬಿಡ್ತಾ. ಎಲ್ಲಿಂದ ಶಿಕ್ಷಣ ಇಲಾಖೆಯಿಂದ ಹೊರಗಡೆ ಬಂದು MBBS ಓದ್ತಾವು, MBBS ಕಲಸ ಹೊರಗಡೆ ಬರ್ತಾವ. ಯಾರಿಗೆ ಇಂಜೆಕ್ಷನ್ ಚುಸ್ತದೆ ನೀವು, ಎಷ್ಟು ಜನಕ್ಕೆ ಚುಸ್ತದೆ? ಇಲ್ಲಿ ಒಂದು ಸಣ್ಣ ಹಳ್ಳಿ ಐತಿ ಸೊಸಾಲಿಟಿದ, ಇದನ್ನ ಎಷ್ಟು 12 ವಿದ್ಯಾರ್ಥಿಗಳು MBBS ಓದಾಕತ್ತಾವ ಇದ ಸಲನ. ಒಂದು ಹಳ್ಳಿ ಅಂತ ಇಡೀ ದೇಶಾದ್ಯಂತ ಎಲ್ಲ ಹಳ್ಳಿ ಒಳಗೆ 10-15 ಜನ ಪ್ರತಿ ವರ್ಷ ನೀವು ಓದಿ ಹೊರಗಡೆ ಬಂದ ಮಾಡೋದೇನು, ಯಾರಿಗೆ ಇಂಜೆಕ್ಷನ್ ಕೊಡೋರು, ಯಾರಿಗೆ ಆಪರೇಷನ್ ಮಾಡೋರು. ಹುಟ್ಟದು 1-2 ಹುಟ್ಟಾಗತ್ತಾವು, ಕುಟುಂಬಕ್ಕೆ 1-2 ಅದಾವ, ಅದ್ರಾಗ ಒಂದು ಮೈನಸ್ ಆಗತ್ತಾವ. ಇನ್ನು ಇಂಜೆಕ್ಷನ್ ಯಾರಿಗೆ ಕೊಡೋರು, ಯಾರಿಗೆ MBBS ಓದಿಸೋರು. ಇದು ಫ್ಯಾಕ್ಟ್ರಿ. ನಾವು ದುಡ್ಡು ಹಾಕಿ ವಿದ್ಯಾಭ್ಯಾಸ ಕಲಿತು ಹೊರಗೆ ಬಂದು ಸರ್ಟಿಫಿಕೇಟ್ ಅಷ್ಟೇ ಸಿಗ್ತಾವ, ಹೊರತಾಗಿ ಉದ್ಯೋಗ ನೌಕರಿ ಯಾವ ಕಾಲಕ್ಕೂ ಸಿಗೋದಿಲ್ಲ. ಇದು ಒಂದು ಫ್ಯಾಕ್ಟ್ರಿ ಆಗೈತಿ. ಶಿಕ್ಷಣ ಇಲಾಖೆ ಹೋಗು ಕಲಿಸೋದು ಹೊರಗೆ ಹಾಕಿಬಿಡೋದು. ಪ್ರತಿ ವರ್ಷ ಯೂನಿವರ್ಸಿಟಿ ಎಷ್ಟು ಅದಾವು ಎಲ್ಲ ಯೂನಿವರ್ಸಿಟಿ ಒಳಗೆ ಕಲಿಸೋದು ಹೊರಗೆ ಹಾಕೋದು. ಇದು ಫ್ಯಾಕ್ಟ್ರಿ ಅಪ್ಪ, ಇದು ಶಿಕ್ಷಣ ಫ್ಯಾಕ್ಟ್ರಿಗಳು. ತಿಂಗಳ ತನ ಏನ್ ಮಾಡ್ತಾನು ಅದನ್ನ ಸರ್ಕಾರ ಎಚ್ಚೆತ್ಕೊಂಡು ಮತ್ತಿನ್ನ ಈ ವರ್ಷ ಎಲ್ಲಾದ್ರೂ ಅವರು ಗೌರ್ಮೆಂಟ್ ಜಾಬ್ಗಳನ್ನ ತುಂಬಲಿಕ್ಕಂದ್ರ ಇದು ಅತಿರೇಕಕ್ಕೆ ಹೋಗ್ತೈತಿ. ಈಗ ನಮ್ಮ ರಬಕೈ ಮನೆಯಲ್ಲಿ ಎಷ್ಟು ತುಡುಗುಗಳಾಗತ್ತಾವ. ಇವು ಆಗಾಕ ಏನ ಕಾರಣ ಅಂದ್ರೆ ಅವ್ರ ನಿರುದ್ಯೋಗ ಸಮಸ್ಯೆ ಮೇನ್ ಆಗುದ, ನಿರುದ್ಯೋಗ ಸಮಸ್ಯೆ. ಮತ್ತೆ ಎಷ್ಟೋ ಜನ 2-3 ವರ್ಷ 3-4 ವರ್ಷ ಏನ್ ಮಾಡ್ತಾರ, ಧಾರವಾಡದಲ್ಲಿ ಅಥವಾ ವಿಜಯಪುರದಲ್ಲಿ ಹೋಗಿ ಓದಿ ಬರ್ತಾರ. ಈಗ ಎಷ್ಟೋ ಜನ ಕಬ್ಬಿ ಹೆಚ್ಚಾರ. ಇದು ಆಗಬಾರ್ದು. ಇದೆಲ್ಲಾದ್ರೂ ಆಯ್ತಂದ್ರ ಮುಂದಿನ ಒಂದು ಬರ್ತಕ್ಕಂಥ ಎಲೆಕ್ಷನ್ಕ ಅವರನ್ನ ಊರ್ ಒಳಗಡೆ ಚಪ್ಪಲಿಯನ್ನ ಬಡದ್ ಕಳಿಸುವಂತ ಸನ್ನಿವೇಶಗಳು ಬರ್ತಾವ.